ವಿಧಾನಸಭಾದಾಗ ಸಿದ್ದರಾಮಯ್ಯ ಕೇಳಿದೆ, ಸಂವಿಧಾನದಾಗ ಎಲ್ಲಿ ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡ್ತೈತ್ರಿ ಸಿದ್ದರಾಮಯ್ಯನವ್ರು ಕೇಳಿದೆ. ಮಿಸ್ಟರ್ ಯತ್ನಾಳ್, ಆರ್ಟಿಕಲ್ 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 ಹೇಳ್ರಿ, ಎಲ್ಲ ಆರ್ಟಿಕಲ್ ಸುಡುಗಾಡೆ ಐತಿ. ಹಿಂಗೆ ನೋಡು, ಪೇಜ್ ಓಡಿಸೋದು ಇದೇ ನಡೀತು. ಅಲ್ಲಿಂದ ರಾಯರೆಡ್ಡಿ ಬಂದ, ಅವನ್ ತೆಗೆದು ಕೊಟ್ಟ, ಇದು ಅಲ್ಲೋ ಇದು ಇದೇ ನಡೀತು. ನೋಡ್ರಿ, ಸಂವಿಧಾನದ ಮಾತಾಡ್ತೀರಿ, ನೀವು ಸಂವಿಧಾನ ವಿರೋಧಿ ಕೆಲಸ ಮಾಡ್ಲಕತ್ತೀರಿ ಅಂತೇಳಿ ಕೇಳುವಂತ ಶಕ್ತಿ ನಾವು ಇರದೇ ಇದ್ರೆ ಈ ದೇಶದ ಹಿಂದೂಗಳಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಅವತ್ತು ನಾವು ಬೈಲಕ್ಕೆ ಚಾಲೂ ಮಾಡಿದ್ವಿ. ಮೊದಲು ಗುರುಗಳು ಪ್ರಾರಂಭ ಮಾಡಿದ್ರು, ನಾನು ಬಾಯಿಗೆ ಬಂದಾಗ ಆ ಸ್ವಾಮಿಗಳಿಗೆ ಬೈಲಕ್ಕೈತೆ. ಈ ಕ್ಯಾಮಿ ಹಾಕಿ ಹಾಕೊಂಡ್ರಪ್ಪ ಸನಾತನ, ಕ್ಯಾಮಿ ಹಾಕೊಂಡು ಹೆಸರು ಹಾಕೊಂಡು ಅಡ್ಡಾಡಲ್ಲ, ಅದೇನಿದು ಹಿಡ್ಕೊಂಡು ಅಡ್ಡಾಡ್ತಾರಲ್ಲ ಫಕೀರು. ಫಕೀರಾಗಲಿ ಒಂದು ಏನದು ನವಿಲಂದು ಗರಿ ಬಡ್ಕೋತ ಅಡ್ಡಾಡ್ರಪ್ಪ, ನೀವು ನಮ್ದ್ರ ಯಾಕ? ಅವತ್ತು ನಡೆದು ಒಬ್ಬ ಸ್ವಾಮಿಯವ್ರು ಮಾತಾಡೋಣನ್ರಿ. ಅವ ಎಲ್ಲದನವ ನಿಜಗುಣಾನಂದ ಎಲ್ಲರ ಪಾಯಿಂಟ್ ಅಂದಾನ. ಇನ್ನೊಬ್ಬವ ಶಾನೆ ಹಳ್ಳಿ ಎಲ್ಲರ ಪಾಯಿಂಟ್ ಅಂದಾನ. ಈ ನಮ್ಮಲ್ಲಿ ಒಂದು ಕೆಟ್ಟ ಚಟ ಐತೆ ನೋಡ್ರ, ನೋಡ್ರ ಬುದ್ಧಿಗಳ ಭಾಷಣ ನಮ್ಮ ಸುತ್ತಮುತ್ತಿದ್ದಾವ. ನೋಡ್ರ, ರಾಡ್ಯಾಗ ಯಾಕೆ ಕಲ್ಲು ಹೋಗೋದು, ಮೈ ಕೆಸರು ಮಾಡ್ಕೊತೀವಿ. ಅಪ್ಪರ ಮಕ್ಕಳು ಕೆಲಸ ಮಾಡ್ಲಾರ್ದವ್ರು. ನನ್ನ ತತ್ವ ಏನಂದ್ರೆ, ರಾಡ್ಯಾಗ ಕೆಸರಾಗ ಬೀಳಿ ಗಟರಾಗ ಬೀಳಿ ತಿರುಗಾಡಿ ಹೊಡೆದು ಮೆತ್ತಗೆ ಮಾಡಿ ಗಂಗಾ ನದಿ ಒಳಗೆ ಜಳಕ ಮಾಡ್ರಿ, ಎಲ್ಲ ಶುದ್ಧ ಆಗಿರ್ತಾರೆ. ಇದು ಬೇಕೇ. ನಮ್ಮ ಸಿದ್ದಣ್ಣವ್ರು ಹೇಳ್ದಂಗ ಓದಿತೀನಂದ್ರೆ ಅನ್ಸುತ್ತಾರೆ. ಈಗ ಎಲ್ಲರ ಗಾಂಧಿ ಹಂಗ ಕಣ್ಣು ಮುಚ್ಕೋ, ಕಿವಿ ಮುಚ್ಕೋ, ಬಾಯಿ ಮುಚ್ಕೋ ಅಂದ್ರ ಬಾಯಿ ಮುಚ್ಕೊಂಡ್ರೆ ಭಾರತದ ಪರಿಸ್ಥಿತಿ ಹಿಂಗಾಗೈತಿ. ನಾವಿವತ್ತು ಯಾರು ನೆನೆಸ್ಬೇಕಪ್ಪ, ಯಾರು ಸತ್ಯ ಅವತ್ತು ಹೇಳಿದ್ರಪ್ಪ ಅಂದ್ರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ನಾವು ನೆನಪು ಮಾಡ್ಕೋಬೇಕು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಇಷ್ಟು ಕ್ಲಿಯರ್, ಇಷ್ಟು ಓಪನ್ ಆಗಿ ಹೇಳೋದು ಯಾರು ಹೇಳಲ್ಲ ಈ ದೇಶದಾಗ. ಭಾರತ ಪಾಕಿಸ್ತಾನ ನೀವು ಎರಡು ಮಾಡೋದಿದ್ರ ಭಾರತದಲ್ಲಿರುವ ಕಟ್ಟ ಕಡೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರುವ ಕಟ್ಟ ಕಡೆ ಹಿಂದೂ ಭಾರತಕ್ಕೆ ಬರಬೇಕು. ಯಾವ ಗಾಂಧಿ ಹೇಳ್ದ, ನೆಹರು ಯಾರು ಹೇಳಿದ್ರ? ಅಂಬೇಡ್ಕರ್ ಅವರು ಹೇಳಿದ್ರು. ಅವ್ರ ಮುಂದೆ ಏನು ಬರೀತಾರೆ ಗೊತ್ತೇನೋ, ಎಲ್ಲಿವರೆಗೆ ಇಸ್ಲಾಂ ಅನ್ನುವಂಥ ಧರ್ಮದಲ್ಲಿ ಸಹೋದರತ್ವ ಇಲ್ಲ, ಮತ್ತೊಂದು ಧರ್ಮದವ್ರನ್ನ ಅವರಂದು ಒಪ್ಪುವುದಿಲ್ಲ, ಮತ್ತೊಂದು ಧರ್ಮದವ್ರನ್ನ ಅಣ್ತಂಬರ ತಿಳ್ಕೋದಿಲ್ಲ. ಎಲ್ಲಿಯವರೆಗೆ ಭಾರತದಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿವರೆಗೆ ಭಾರತದಲ್ಲಿ ಅಶಾಂತಿ ಇರ್ತದೆ ಅಂತ ಹೇಳಿ ಯಾರು ಹೇಳಿದವರು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು